ಕಾಡಿನ ದಾರಿಯಲ್ಲಿ ಬಂದಂತಹ ಬುದ್ಧನನ್ನ ಅಂಗುಲಿಮಾಲ ತಡೆದ ಮತ್ತು ಅವನಿಂದ ಮನಪರಿವರ್ತನೆಯಾಗಿ ಹೊಸ ಹಾದಿಯನ್ನ ಹಿಡಿದ ಹೇಳುವಂಥದ್ದನ್ನು ನಾವೆಲ್ಲ ಕೇಳಿರುವಂಥದ್ದು. ಆ ಸಂದರ್ಭದ ಕೆಲವು ಸಾಲುಗಳ ನೆನಪಾಯ್ತು ನನಗೀಗ. ಬುದ್ಧ ಬಂದಾಕ್ಷಣ ತಡೆದು ನಿಂತಿರುವಂತಹ ಅಂಗುಲಿಮಾಲನಿಗೆ ಒಂದು ವಿಶಿಷ್ಟವಾದ ಅನುಭೂತಿ ಆಗುತ್ತದೆ. ಆಗ ಆತ ಆಡುವಂಥ ಮಾತು, ಯಾವುದೀ ಶೀತಲ ಸುಖ ಸ್ಪರ್ಶ ಉಕ್ಕುತ್ತಿದೆ ಎದೆ ಹರ್ಷ, ನಾ ಬಳಲಿ ಬಂದಂದು ಎದೆಗಪ್ಪಿನಲಿ ಬಂದು, ನನ್ನ ತಾಯಿ ನನ್ನೆದೆಯು ಹೀರಿದ ಮುದವ ಮೀರಿದ ಸೊದೆಯ ಹರ್ಷವನ್ನು ಸೂಸುವಿ ಮಾತೆಯಾರು, ಒಲುಮೆ ಬತ್ತಿದ ಎದೆಯ ಮರಳಿನಲ್ಲಿ ಪ್ರೇಮವನ್ನು ಸಂಚಿಸುವ ಈ ಪುಣ್ಯ ತೀರ್ಥನಾರ್ ಹೇಳುವಂತಹ ಪ್ರಶ್ನೆಯನ್ನ ಆತ ಕೇಳಿಕೊಳ್ತಾನೆ. ತಕ್ಷಣದಲ್ಲಿ ಬುದ್ಧ ಉತ್ತರ ಕೊಡ್ತಾನೆ, ಶಾಂತನಾಗೆಲೆ ಕಂದ, ತುಸು ಮುಂಚೆ ಸಂಜೆಗತ್ತಲು ಕವಿವ ಹೊತ್ತಿನಲ್ಲಿ ತಮವು ಜಗವೆಲ್ಲವನ್ನು ತುತ್ತುಗೊಂಡುದೋ ಎಂಬ ಭ್ರಾಂತಿ ಮೂಡಿದುದಲ್ತೆ, ಇದೋ ಈಗ ಈ ಜಗದ ನೀರವ ಧ್ಯಾನದಲ್ಲಿ ವಿಶ್ವಮನದಂಚಲದಿ ಉದಯಿಸುತ್ತಿದೆ ಕಂದ. ಘನ ವಿಪಿನ ನೈರಾಶ್ಯದಂಧತೆಯ ಸೀಳುತ್ತಲಿ ಶಾಂತಿ ಶಶಿ, ಅಂತೆಯೇ ನಿರ್ವಾಣ ಶಾಂತಿ ಚಂದ್ರೋದಯವು ಮೂಡಲದು ಎದೆ ತುಂಬ ಬೆಳಕು. ಬೆಳಕೋ ಬೆಳಕು ಮಿಂಚಿನುಳಿ ಘಟ್ಟಿಸಲು ಹೃದಯ ಗ್ರಂಥಿಗಳು ಪುಡಿಯಾಗಿ ಸ್ವಚ್ಛಂದ ಚಂದದಲ್ಲಿ ನರ್ತಿಪುದು ನಿನ್ನಿರವು, ಪಡೆ ಕಂದ ಪಡೆದು ನಲಿಯೈ ಶಾಂತಿಯನು ಅಂತ ಹೇಳ್ತಾನೆ. ಸೊಗಸಾದ ನಾಟಕದ ಸಾಲುಗಳನ್ನು ಇಲ್ಲಿ ಉದಾಹರಿಸಲಾಗಿದೆ. ಇನ್ನಷ್ಟು ಉದಾಹರಣೆಗಳು ನಿಮ್ಮ ಬಳಿ ಇದ್ದರೆ ನನಗೂ ಸ್ವಲ್ಪ ಹಂಚಿಕೊಳ್ಳಿ.